ಸುರಿಯುತ್ತಾ ಇದೆ. ಕಾರಣ ಏನು ಎಂದು ಅಮಾತ್ಯ ಬಂದು ಹೇಳಿದ. ಘೋರಾಗ್ನಿಶರದ ಪ್ರಯೋಗ ಮಾಡಿದವನು ಯಾರು ಅಂತೇಳಿ ಪ್ರಶ್ನೆ ಮಾಡಿದ್ರೆ ನೀನು ಹೋರದೆ ವೀರನಾದಂತ ನೀನು ಹೋರತನದ ಕಾರ್ಯ ಮಾಡಿದ್ದೆ ಯಾಕೆ? ನೇರವಾಗಿ ಬಂದು ಶತ್ರುಪಸೂದನ ಮುಂಭಾಗದಲ್ಲಿ ನಿಲ್ಲುವುದನ್ನು ಬಿಟ್ಟು ಚೋರರಂದದಿ ಬಂದು ಈ ನಾಡಿಗೆ ಬೆಂಕಿ ಇಡ್ತಿ ಅಂತ ಆದರೆ ಯಾರು ನೀನು? ನಿನ್ನ ಹೆಸರೇನು? ನಿನಗೆಂತ ಬೇರೆಂತ ಕೆಲಸ ಇಲ್ವಾ? ಕೂಡ ಬೆಂಕಿ ಹಾಕ್ತಾ ಇರುವುದಾ? ಬೆಂಕಿ ಹಾಕುವುದಕ್ಕೆ ಬಂದ ನೀನು ಬೆಂಕಿ ಹಾಕಿ ನೀರು ಹಾಕ್ತೇನೆ ನಾನು. ಅದನ್ನು ಪ್ರಶ್ನಿಸುವುದಕ್ಕೆ ಬಂದಂತ ಹರಿಯನ್ನ ಗಾರುಗಡಿಸಿದವ. ಅದನ್ನ ತಿಳಿದೇ ಈ ರಣದಿ ನಿನ್ನ ಸತ್ವವನ್ನು ದಂಡಿಸುವುದಕ್ಕಾಗಿ ಬಂದವ. ಸಾಮಾನ್ಯದವ ಎನ್ನುವುದಾಗಿ ಭಾವಿಸಬೇಡ. ಆ ಶ್ರೀಹರಿಯ ಕೈಯಲ್ಲಿ ಯಾವಾಗಲೂ ರಾರಾಜಿಸುತ್ತಿರುವಂತಹ ಸುದರ್ಶನನು ನಾನು. ಇವತ್ತೇ ನಿನ್ನ ಅಂತ್ಯ. ಎಂತ ಹಾರಾಟ ಅಂದ್ರೆ ಹಾರ್ಲಿಕ್ಕೆ ಹುಡ್ಕೊಂಡ ಹಾಗಲ್ಲ, ನೀ ತಿರ್ಲಿಕ್ಕೆ ಹುಡ್ಕೊಂಡವನಲ್ಲ, ಅದು ಅಲ್ವೇ ಅಲ್ಲ, ಹಾಗಲ್ವ, ಕಾರ್ಯವೇ ಹಾಗೆ. ಬುದ್ಧಿಜೀವಿಗಳ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಅದನ್ನ ನೀನು ಕೆಲವು ವರ್ಷದ ಮೊದಲೇ ಮಾಡ್ಬೇಕಿತ್ತು. ನಾ ಬಹಳ ವರ್ಷದ ಮೊದಲೇ ಮಾಡಿದ್ದೆ. ಹಾಗಾದ್ರೆ ಹೀಗಾಗುವುದಿಲ್ವ? ಇನ್ನು ಕಂಡಾಗ ನೆನಪು ಹೋಯ್ತು ನನಗೆ. ಯಾಕದು? ಅದು ಹಾಗೆ ಅದು ಹೇಳು. ಅಯ್ಯ ಯಾತ ಕೆಮ್ಮಳು ಜಗಳ ಏ ಪಾತಕ್ಕೆ ನಿಮ್ಮ ಅಪ್ಪ ಇಷ್ಟೊಂದು ಅಪ್ಪನ ಸುದ್ದಿ ಮಾತಾಡ್ಬೇಡ. ಮತ್ತೆ ಪಾತಕ್ಕೆ ನನಗೆ ಮತ್ತೆ ಹೇಳ್ತೇನೆ, ಕತ್ತಿಗೆ ಹೇಳಿದ್ದು ಪಾತಕಿ ಕಟ್ಗ. ಅದು ಪಾತಕಿ ಕಟ್ಗವೇ ಹೌದು ಅಂತ ಇದ್ದದ್ದು ಪಾಪಿ ಕೈಯಲ್ಲಿ ಅಲ್ಲ. ಅದು ಮತ್ತೇನು, ನೀ ಪಾಪಕ್ಕೆ ಸಾಯುದು ಬೇಡ ಅಂತೇಳಿ ಈ ಕತ್ತಿ ವಿಶೇಷತೆ ಗೊತ್ತಿಲ್ಲ. ಇಲ್ಲ ಬಿಟ್ಟರೆ ಸಾಕು ತುಂಡೆ ಕತ್ತಿ ಅಲ್ಲ ಎದ್ರಿದ್ದು ಜಾಗ್ರತೆ ಮಾಡ್ಕೊಂಡಿಲ್ಲ. ಸುಮ್ಮನೆ ನೀ ಸಾಯುದು ಬೇಡ, ನೀ 4 ಕಾಲ ಇರಬೇಕು. ನಾನು 4 ಕಾಲ ಇರಬೇಕು ಅಂತ ನೀ ಸಾಯ್ಬೇಕು. ಇಲ್ಲ ನಾನು ಹಾಗೆಲ್ಲ ಕೆಲವರು ನೋಡ್ಕೊಂಡೇ ಸಾಯ್ಬೇಕು ಅಂತಿದ್ದೆ. ನೋಡ್ಕೊಂಡಿರ್ಬೋದು ಅಷ್ಟು ಸಾಕು. ಕೊನೆಗೆ ಅವ್ರು ನೋಡ್ತೇನೆ. ಈಗ ನನಗೊಂದು ವಿಷಯ ಸಿಕ್ಕಿದೆ. ಏನು? ನೀ ಈ ವರ್ಷ ಮೇಳ ಬಿಟ್ಟಿದ್ದಂತ ಬಿಟ್ಟಾಗಿತ್ತು, ಒಳ್ಳೇದಾಯ್ತು. ನಮ್ಮ ಜನ ಬೇಕಿತ್ತು. ಹಾಗಂತ ನಮ್ಮಲ್ಲಿ ಸರಿಯಾದ ಇಲ್ಲ ಅಂತೇಳಿ ಅಲ್ಲ, ಸಮರ್ಥರಾದವರು ಇದ್ದರೂ ಮತ್ತೆ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಇದು ಸಮುದ್ರವಾ
ಕೆಲವರು ಬಿಟ್ಟು ಹೋಗೋರಿದ್ದಾರೆ. ಯಾರು ಬಿಡೋರಿಲ್ಲ, ನೀ ತಲೆ ಬಿಸಿ ಮಾಡ್ಕೊಳ್ಬೇಡ. ಈಗ ನಾನು ಕರೆಬೇಕು ಬಿಟ್ಟು ನೀ ಬರ್ತಂದ್ರೆ ಆಗ ಆಗೋದಿಲ್ಲ. ಜಾಗ್ರತೆ ಮಾಡ್ತೇನೆ. ನೀ ನಮ್ಮ ಮೇಳಕ್ಕೆ ಬಂದ್ರೆ ಸರಿಯಾಗಿ ತಿರುಗಾಟ ಮಾಡಿದ್ರೆ ಹೊಂದಾಣಿಕೆ ಆಯ್ತು ಅಂತ ಆದ್ರೆ ಏನೋ ನಿಮ್ ಜೊತೆ ಆಗ್ಲಿಕ್ಕಿಲ್ಲ ನೋಡೋಣ. ಗೊತ್ತಾಯ್ತಿಲ್ಲ, ಅವರ ಹೋದಾಗೆ ನಮಗೂ ಸರಿಯಾಗಿ ತಿರುಗಾಟ ಮಾಡ್ಲಿಕ್ಕೆ ಬಿಡುವನು ಅಲ್ಲ ಅಂತ ಗೊತ್ತಾಯ್ತು. ಹಾಗಿರುವಾಗ ಒಂದು ಹೊಂದಾಣಿಕೆ ಮಾಡ್ಕೊಂಡ್ರೆ ಈಗ ಎಷ್ಟಾಗ್ಬೇಕು ಏನಾಗ್ಬೇಕು ಅಂತ ವ್ಯವಸ್ಥೆ ಮಾಡ್ತೇನೆ. ಎಷ್ಟಾಗ್ಬೇಕು ನೀನ್ ಬೇರೆ ಕೇಳ್ತಾ ಇರೋದು ನೀನೇ ಕೊಡು. ಯಾರು ನಾನೇ ಅದೇ ಹೌದು ಅಂತ ಆದ್ರೆ ಈ ರೀತಿ ಆಯ್ಕೆ ಮಾಡುವುದಕ್ಕೆ ಬರುವುದಲ್ವೇ ಅಲ್ಲ. ಈಗ ನಿರ್ಮಾಣ ಆದದ್ದು ರಣಕ್ಷೇತ್ರ. ಹೌದು. ಹರಿಯನ್ನ ಗೆದ್ದವ ನೀನು, ಪಕ್ಷವನ್ನ ಅಂತೂ ಬಂದವ ನಾನು. ಯಾವುದಕ್ಕೂ ನಿರ್ಣಯ ಆಗುವುದು ಹೋರಾಟ ಇದ್ದಾರೆ. ಅಹಂಕಾರದೊಳಿರಲು ಹರಿಯುತ್ತ ನಸು ನಗೆಯು ನುಡಿದ ನಾತಗೆ ಹರಿಯುತ್ತ ನಸು ನಗೆಯು ನುಡಿದ ನಾತಗೆ ವೀರಪ್ಪ ನೀ ಊರಿಗ ಬಲಿ ಮೌನ ಇರು